ತಲೆನೋವು, ಜ್ವರ, ಸಂಕಟ. ಜ್ವರ, ತಲೆನೋವು, ಸಂಕಟ, ಮೇಘ. ಸಂಕಟ ಆಗುತ್ತದಮ್ಮ, ಸ್ವಲ್ಪ ನೀರು, ಬಿಸಿ ನೀರು ತೆಗೆದುಕೊಂಡು ಬಾರಮ್ಮ ಮೇಘ. ಅಯ್ಯೋ ತಲೆನೋವು, ಸಂಕಟ, ಮೇಘ, ಸ್ವಲ್ಪ ತಣ್ಣೀರ ತೆಗೆದುಕೊಂಡು ಬಾರಮ್ಮ, ಜೀವ ಹೋಗುತ್ತದೆ. ದೇವಾ, ಸಂಕಟ, ಜ್ವರ, ನೀರು, ಸಂಕಟ, ಜ್ವರ, ನೀರು. ಅಪ್ಪಾಜಿ, ನೀರು. ಯಾಕೆ ಅಪ್ಪಾಜಿ ಹೀಗೇಕೆ ಮಾಡುತ್ತಿದ್ದೀರಿ? ಅರೆ, ಭಯಂಕರವಾಗಿ ಮೈ ಸುಡುತ್ತಿದೆಯಲ್ಲ ಅಪ್ಪಾಜಿ. ಅಪ್ಪ, ನೀರು. ತಾಳೆ ಅಪ್ಪಾಜಿ. ಮೇಘ, ತಂಗಿ ಮೇಘ, ಸ್ವಲ್ಪ ನೀರು ತೆಗೆದುಕೊಂಡು ಬಾರಮ್ಮ. ಅರೆ ಅಪ್ಪಾಜಿ, ನೀವು ಅವಳು ಕೆಲಸ ಮಾಡ್ತಿರ್ಬೋದು, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ವಿಜಯ, ಮೇಘ ಒಳಗಡೆ ಇಲ್ಲ ಏನಪ್ಪ? ಹೌದಪ್ಪ, ಮೇಘ ಒಳಗಡೆ ಇಲ್ಲ. ಅವಳು ಅವಳ ಗೆಳತಿಯರ ಮನೆಗೆ ಏನಾದರೂ ಹೋಗಿರಬಹುದು ಅಪ್ಪಾಜಿ. ಹೌದು ವಿಜಯ, ಗೆಳತಿಯರ ಮನೆಗೆ ಹೋಗಿರ್ಬೇಕಪ್ಪ. ನೋಡಿ ಹುಡುಕಿಕೊಂಡು ಕರೆದುಕೊಂಡು ಬಾರಪ್ಪ. ಸ್ವಲ್ಪ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ನಾನು ಕರೆದುಕೊಂಡು ಬರುತ್ತೇನೆ. ಆಯ್ತಪ್ಪ, ಹೋಗಿ ಬಾ. ಸರಿ ಅಪ್ಪ. ಎಲ್ಲಿ ಹೋದಳೋ ಏನು, ಹೇಳುವರಿಲ್ಲ, ಹೇಳಿದರೆ ಕೇಳುವುದಿಲ್ಲ. ಕಣ್ಣಿ ಬಿಚ್ಚಿದೆನದಂತೆ ಚೆಲ್ಲಾಟ ಆಡುತ್ತಿದ್ದಾಳೆ. ಹೆಣ್ಣಂದರೆ ದೇವತೆಂತೆ ಇರಬೇಕು. ಹೆಣ್ಣೊಂದು ಕಲಿತರೆ ಸಾಲಿಯೊಂದು ತೆರೆದಂತೆ. ಹೆಣ್ಣು ಮನೆಯ ಹಣ್ಣು. ಇವಳು ಹಣ್ಣಲ್ಲ, ನನ್ನ ಪಾಲಿನ ಒಡೆದು ಸೋರ್ತಿರೋ ಹುಣ್ಣು. ಪವಿತ್ರವಾದ ಭಾರತ ಭೂಮಿಯಲ್ಲಿ ಹೆಣ್ಣಿಗೊಂದು ಮಹತ್ವ ಸ್ಥಾನ ಇದೆ. ಎಲ್ಲಿ ನಾರ್ಯರು ವಾಸವಾಗುತ್ತಾರೋ ಅಲ್ಲಿ ದೇವರು ವಾಸವಾಗುತ್ತದೆ. ನಮ್ಮ ದೇಶದಲ್ಲಿ ಹರಿಯುತ್ತಿರುವ ನದಿಗಳಿಗೆ ಗಂಗಾ, ತುಂಗ, ಮಲಪ್ರಭಾ, ಘಟಪ್ರಭಾ ಇಂಥ ನಮ್ಮ ಹೆಸರಿಟ್ಟಿದ್ದಾರೆ. ಅಂಥ ಹೆಣ್ಣಾಗಿ ಹೆಣ್ಣ ಕುಲಕ್ಕೆ ಕಳಂಕಿಯಾಗಬಾರದು. ತಿಲಕಾಗಬೇಕು. ಹೆಣ್ಣಂದ್ರೆ ಹೇಗಿರಬೇಕು? ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಇರಬೇಕು. ಅದು ಸಹನಾಳಂತೆ, ಹೆಸರಿಗೆ ತಕ್ಕಂತೆ ಸಹನೆ ಉಳ್ಳವಳು, ದಯಾವಂತಳು, ಕರುಣಾಮಯ ಯಾವುದು. ಆದರೆ ಇದೀ ಅವಳ ಬಾಳ್ಯದಲ್ಲಿ ಆಟ ಆಡಿತು. ಯಾವಾಗ ಸಹನ ಮನೆ ಬಿಟ್ಟು ಹೋದಳು, ಅವತ್ತಿಂದ ಹೊಟ್ಟಿಗೆ ಒಂದು ತುತ್ತದ ಅನ್ನದ ಆಗಲಿಲ್ಲ. ಆರೋಗ್ಯ, ಕಣ್ಣಿಗೆ ನಿದ್ದಿಲ್ಲ, ಆರೋಗ್ಯ ಅಂತೂ ಮೊದಲೇ ಇಲ್ಲ. ಮೇಘಾಳನ್ನು ಎಲ್ಲ ಕಡೆಗೆ ಹುಡುಕಾಡಿದೆ ಅಪ್ಪಾಜಿ, ಆದರೆ ಅವಳ ಸುಳಿವೇ ಸಿಗುತ್ತಿಲ್ಲ. ಅವಳ 4-6 ಗೆಳತಿಯರಿಗೆ ಫೋನ್ ಮಾಡಿದರೂ ಕೂಡ ಅಲ್ಲಿಯೂ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು? ಎಲ್ಲಿ ಹೋದಳೋ ಏನೋ, ಆ ದೇವರ ಬಲ್ಲಪ್ಪ. ಅಪ್ಪ, ನಿಮಗೆ ಮೈ ತುಂಬ ಸುಡುತ್ತಿದೆ, ನಡೆಯಿರಿ ದವಾಖಾನೆಗೆ ಹೋಗೋಣ, ನಡೆಯಿರಿ. ವಿಜಯ, ದವಾಖಾನೆಗೆ ಹೋದ್ರು ಏನು ಪ್ರಯೋಜನ ಇಲ್ಲಪ್ಪ. ಯಾಕಂದ್ರೆ ಮುರಿದರೂ ಜೋಡಿಸ್ಬೋದು, ದೇಹಕ್ಕೆ ರೋಗನು ಡಾಕ್ಟರ್ ವಾಸಿ ಮಾಡುವುದು. ಅದು ಇದು ಮಾನಸಿಕ ರೋಗಪ್ಪ. ಈಕೆ ಮಾನಸಿಕ ರೋಗಕ್ಕೆ ದೇವರ ಡಾಕ್ಟರ್ ಔಷಧ ನಾಟುವುದಿಲ್ಲ. ಇದಕ್ಕೆ ಈ ರೋಗಕ್ಕೆ
ದಿ ಔಷಧಂದರು ಸಣಪ್ಪ ಸಣ. ಆ ಕಳಂಕಿನಿಯ ಹೆಸರನ್ನೆತ್ತಬೇಡಿ ಅಪ್ಪಾಜಿ ನಮ್ಮ ಮನೆಯಲ್ಲಿ. ವಿಜಯ, ಯಾರಪ್ಪ ಕಳಂಕಿ? ಪತಿ ಎಂದು ಪರಮಾತ್ಮ ಎಂದು ಪಾದ ಪೂಜೆ ಮಾಡ್ತಿರುವ ನನಗೆ ತಂದೆ ಸ್ಥಾನ ಕೊಟ್ಟು ಮೇಘಾಳನ ಮಗಳಂತ ತೋರಿ ಈ ಮನೆಯನ್ನು ಸ್ವರ್ಗ ಮಾಡಿರುವ ಆ ಸಣ್ಣ ಕಳಂಕಿ ಅಲ್ಲಪ್ಪ. ಆ ನಿನ್ನ ತಂಗಿ ಬೇಕಾ ಬಿಟ್ಟು ತಿರುಗುತ್ತಾಳ, ಅವಳೇ ಕಳಂಕಿ ಅಪ್ಪ. ಅಪ್ಪ ಅಪ್ಪ ಅಪ್ಪ, ತಿಳಿ ನೀರ ಕೊಳದಂತೆ ಶಾಂತವಾಗಿದ್ದ ನನ್ನ ಮನಸ್ಸನ್ನು ಸಹನ ಎಂಬ ಹೊಲಸು ಮೆತ್ತಿದ ಕಲ್ಲನ್ನೆಸೆದು ಮಲಿನ ಮಾಡಬೇಡಿ ಅಪ್ಪಾಜಿ, ಮಲಿನ ಮಾಡಬೇಡಿ. ವಿಜಯ, ಮಲಿನ ಆಗದ ಹೊರತು ಯಾವುದೊಂದು ವಸ್ತು ಹಸನಾಗುವುದಲ್ಲಪ್ಪ. ತಿಕ್ಕಿ ತೊಳೆದಾಗಲೇ ಪಾತ್ರೆ ಪಳೆಪಳೆಯನ್ನು ಹೊಳುವುದು. ನಿನ್ನ ಆತ್ಮನು ಸತ್ಯದ ಅರಗಲಿಗೆ ತಿಕ್ಕಪ್ಪ ಅಂದಾಗ ಧ್ಯಾನದೇವಾಗುವುದು. ಫೋನಿನಲ್ಲಿರುವ ವಿಷಯಗಳು, ವಿಡಿಯೋಗಳು ಸತ್ಯವನ್ನು ಕೂಗಿ ಕೂಗಿ ಸಾರಿ ಹೇಳಿದ್ದರೂ ಕೂಡ ಮತ್ತೆ ಆತ್ಮವನ್ನು ಸತ್ಯದ ಹೊರಗಲಿಗೆ ಹಚ್ಚುವುದೇ ಅದರ ಅಗತ್ಯ ಬೀಳಲಾರದು ಅಪ್ಪಾಜಿ, ಬೀಳಲಾರದು. ವಿಜಯ, ಫೋನಿನ ವಿಡಿಯೋಗಳು ಸತ್ಯವನ್ನು ಕೂಗಿ ಕೂಗಿ ಹೇಳಿರಬಹುದು. ತಂತ್ರಜ್ಞಾನ ಆವಿಷ್ಕಾರನು ಮಾನವನಿಗೆ ಹೌದು, ಪೂರಕ ಹೌದು. ಇದರಲ್ಲಿ ಏನೇ ಮೋಸ ಇದೆ ಅನಿಸುತ್ತಪ್ಪ ನನಗೆ. ಅಂದರೇನು ಅಪ್ಪಾಜಿ? ಹೆತ್ತ ಮಗಳ ಮೇಲೆಯೇ ನಿಮಗೆ ಸಂಶಯದ ಸುಳಿಗಾಳಿ ಏನು ಅಪ್ಪಾಜಿ? ಹೌದು ವಿಜಯ, ಯಾವಾಗ ಅರೆಬರೆಯನ್ನು ಬಟ್ಟೆ ಧರಿಸಿ ವಾಕಿಂತ ಹೋಗುತ್ತಿದ್ದಳ ಆವಾಗ ಸಂಶಯದ ವಾಸನೆ ಬಳಿತು. ಅವಳ ಮಿದುಳು ಭೂಮಿಯಲ್ಲಿ ಎಷ್ಟು ಸತ್ಯದ ಬೀಜ ಬಿತ್ತಿದರೂ ಏನೂ ಪ್ರಯೋಜನ ಆಗಲಿಲ್ಲ. ಬಹುಶಃ ಚಮನ್ಲಾಲ ಕೈವಾಡದೆ ಅನಿಸುತ್ತದಪ್ಪ ನನಗೆ. ಅಪ್ಪ, ಏನೇನು ಕಲ್ಪಿಸಿಕೊಂಡು ಆ ಕಲ್ಪನೆ ಅಲಗಿನಿಂದ ನನ್ನ ಎದೆಯನ್ನು ಕೊರೆಯಬೇಡಿ ಅಪ್ಪಾಜಿ, ಕೊರೆಯಬೇಡಿ. ಯಾಕೆಂದರೆ ಚಮನ್ಲಾಲ ನಾನು ಒಂದೇ ಸ್ಕೂಲಿನಲ್ಲಿ ಓದಿದ ಕ್ಲಾಸ್ಮೇಟ್ಸ್. ಅವನು ನನ್ನನ್ನು ತನ್ನ ಸಹೋದರನಂತೆ ಕಂಡಿದ್ದಾನೆ. ಅಂತಹ ಸ್ನೇಹಿತ ಅವನು. ಅಷ್ಟೇ ಅಲ್ಲ ಅಪ್ಪಾಜಿ, ಅವನಿಗೂ ನನಗೂ ಇರುವ ವ್ಯತ್ಯಾಸವೆಂದರೆ ಅವನು ಶ್ರೀಮಂತ, ನಾನು ಬಡವ. ಆದರೂ ಕೂಡ ನನ್ನನ್ನು ಆದರದಿಂದ ಕಂಡಿದ್ದಾನೆ. ಅಂಥದರಲ್ಲಿ ಸ್ನೇಹಿತನ ಸಹೋದರಿಯನ್ನು ಮೋಹಿಸುವುದುಂಟೇನು ಅಪ್ಪಾಜಿ? ವಿಜಯ, ಆ ಸೂರ್ಯನ ಬಿಸಿಲಿಗೆ ಕಾದು ಕರಗುವುದು ಮಂಜಪ್ಪ. ಕಾಮದ ಉರಿಯುಕ್ಕುವುದು, ಮೋಹದ ಉರಿಯುಕ್ಕುವುದು ಕಾಮ. ಗೆಳೆಯನ ಸಹೋದರಿಯನ್ನು ನೋಡಲಿಕ್ಕೆ ಹೆಣ್ಣಿನ ರೂಪಕ್ಕೆ ಮರಳಾಗಿ ಎಷ್ಟೇ ಋಷಿಗಳು ತಪಸ್ಸನ್ನು ಭಂಗ ಮಾಡಿದ್ದಾರೆ. ಅಂದ ಮೇಲೆ ಆ ಚಮಂಡಾಲ ಯಾವ ಲೆಕ್ಕಪ್ಪ? ಅಪ್ಪ, ಸೂರ್ಯನ ಬಿಸಿಲಿಗೆ ಕಾದು ಕರಗೋದು ಮಂಜು ಸಹಜವಪ್ಪ. ಆದರೆ ನನ್ನ ತಂಗಿ ಅಂಥವಳಲ್ಲ. ನನ್ನ ತಂಗಿ ಎಂಥವಳು ಗೊತ್ತಾ? ಅಪ್ಪಟ 24 ಕ್ಯಾರೆಟ್ ಶುದ್ಧ ಬಂಗಾರವಪ್ಪ, ಬಂಗಾರ. ವಿಜಯ, ಅರಿಗಿಗೆ ಬಂಗಾರದ ನೀರು ಕುಡಿಸಿದ ಮಾತ್ರಕ್ಕೆ ಅರಗು ಬಂಗಾರ ಆಗ್ಲಾರದಪ್ಪ. ಬಂಗಾರದ ಬಣ್ಣ ಹೊಂದಿದ ಮಾತ್ರಕ್ಕೆ ಅರಗು ಬಂಗಾರ ಆಗ್ಲಾರದು. ಯಾವ ಹುತ್ತಿನಲ್ಲಿ ಯಾವ ಹಾವ ಇದೆ ಅನ್ನೋದು ಹೇಳೋದು ದೂರದ ಮಾತಪ್ಪ. ಅದೇ ರೀತಿ ಹೆಣ್ಣಿನ ಮನಸ್ಸಿನಲ್ಲಿ ಹುದುಗಿರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದೂ ಸಾಧ್ಯ ಇಲ್ಲಪ್ಪ. ಅಪ್ಪ ಅಪ್ಪ, ಅಂದರೆ ನನ್ನ ತಂಗಿ ತಪ್ಪು ಹೆಜ್ಜೆ ಇಟ್ಟಿದ್ದಾಳೆ ಎನ್ನುವುದು ನಿಮ್ಮ ವಾದವೇ? ನೋಡಿ, ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲವೂ ಜಗತ್ತಿನಲ್ಲಿ ಹಳದಿ ಎನ್ನುವಂತೆ ನಿಮ್ಮ ಕಾಮಾಲೆ ಅನ್ನುವ ನಿಮ್ಮ ಕಣ್ಣಿನಲ್ಲಿರುವ ಸಂಶಯದ ಕನ್ನಡಕವನ್ನು ಸ್ವಲ್ಪ ಬಾಜು ಸರಿಸಿ ನೋಡಿಯಪ್ಪ. ಆವಾಗ ಕಾಣುತ್ತಾಳೆ ನನ್ನ ತಂಗಿ ಸ್ವಚ್ಛ, ಸ್ವಸ್ಥ, ಸುಂದರವಾಗಿ. ವಿಜಯ, ಹತ್ತಿ ಹಣ್ಣು ಸುಂದರವಾಗಿ ನೋಡಲು ಕಾಣುತ್ತದೆ. ಅದನ್ನು ಒಡೆದು ನೋಡಿದಾಗಲೇ ಹುಳಗಳು ತುಂಬಿರ್ತಾವಪ್ಪ. ಅದರಂತೆ ಹೆಣ್ಣಿನ ಮನಸ್ಸನ್ನು ದೈಹಿಕ ಸೌಂದರ್ಯದಿಂದ ಅಳೆಯಬಾರದಪ್ಪ, ನಾಲಿಗೆ ಬಣ್ಣಿಂದ ಮರಳಾಗಬಾರದು. ಅದೇ ರೀತಿಯನ್ನು ಹೃದಯ ವೈಶಾಲ್ಯದಿಂದ ಹೆಣ್ಣಿನ ಮನಸ್ಸನ್ನು ಅಳೆಯಬೇಕಪ್ಪ, ಅಂದಾಗಲೇ ಗೊತ್ತಾಗುತ್ತದೆ. ಅಪ್ಪಾಜಿ, ನಿಮಗೆ ಮೊದಲೇ ಮೈಯಲ್ಲಿ ಹುಷಾರಿಲ್ಲ, ಬೇಡಿ, ಅದೇನಾದರೂ ಆಗಲಿ, ಮೊದಲು ದವಾಖಾನೆಗೆ ಹೋಗೋಣ, ನಡಿ ಅಪ್ಪಾಜಿ.